ಅದು ಅಕ್ಟೋಬರ್ 13, 1972. ಉರುಗ್ವೆಯ ಮ್ಯಾಂಟೆವಿಡಿಯೋ ನಗರದಿಂದ ಒಂದು ವಿಮಾನ ಟೇಕ್ ಆಫ್ ಆಗಲು ಸಿದ್ಧವಾಗಿತ್ತು. ಆ ವಿಮಾನದ ಹೆಸರು ಫೇರ್ ಚೈಲ್ಡ್ ಫ್ಲೈಟ್ 571. ಆ ವಿಮಾನದಲ್ಲಿ ಒಟ್ಟು 45 ಜನರಿದ್ದರು. ಓಲ್ಡ್ ಕ್ರಿಶ್ಚಿಯನ್ ಕ್ಲಬ್ ಎಂಬ ರಗ್ಬಿ ಟೀಮಿನ ಆಟಗಾರರು. ವಯಸ್ಸು ಕೇವಲ 19ರಿಂದ 25 ವರ್ಷ. ಎಲ್ಲರ ಮುಖದಲ್ಲೂ ಒಂದು ಪಂದ್ಯ ಆಡಲು ಚಿಲಿಗೆ ಹೋಗುತ್ತಿದ್ದೇವೆ ಎಂಬ ಖುಷಿ, ನಗು ಮತ್ತು ಸಂಭ್ರಮವಿತ್ತು. ವಿಮಾನ ಟೇಕ್ ಆಫ್ ಆಯಿತು. ಕಿಟಕಿಯ ಹೊರಗೆ ದಟ್ಟವಾದ ಮೋಡಗಳು. ಪೈಲಟ್ ವಿಮಾನವನ್ನು ದಕ್ಷಿಣ ಅಮೆರಿಕಾದ ಅತಿದೊಡ್ಡ ಪರ್ವತ ಶ್ರೇಣಿಯಾದ ಆಂಡೀಸ್ ಮೌಂಟೇನ್ ಮೇಲಿಂದ ತೆಗೆದುಕೊಂಡು ಹೋಗಬೇಕಿತ್ತು. ಆಂಡೀಸ್ ಪರ್ವತ ಎಂದರೆ ಸುಮ್ಮನೆ ಅಲ್ಲ, ಅದು ಹಿಮದ ಮರುಭೂಮಿ. -30 ಡಿಗ್ರಿ ಚಳಿ, ಎಲ್ಲಿ ನೋಡಿದರೂ ಬರೀ ಬಿಳಿ ಮಂಜುಗಡ್ಡೆ. ಮಧ್ಯಾಹ್ನ 3:30. ವಿಮಾನ ಆಂಡೀಸ್ ಪರ್ವತದ ಮಧ್ಯಭಾಗದಲ್ಲಿ ಹಾರುತ್ತಿತ್ತು. ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ದಟ್ಟವಾದ ಮೋಡಗಳು ವಿಮಾನವನ್ನು ಸುತ್ತುವರೆದವು. ಪೈಲಟ್ಗೆ ಮುಂದೇನಿದೆ ಎಂದು ಕಾಣಿಸುತ್ತಿರಲಿಲ್ಲ. ವಿಮಾನ ಜೋರಾಗಿ ಅಲುಗಾಡಲು ಶುರುವಾಯಿತು. ಒಳಗಿದ್ದ ಪ್ರಯಾಣಿಕರು ನಗುವುದನ್ನು ನಿಲ್ಲಿಸಿದರು. ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಎಂಬ ಎಚ್ಚರಿಕೆ ಬಂತು. ಪೈಲಟ್ ಮೋಡದಿಂದ ಹೊರಬರಲು ವಿಮಾನವನ್ನು ಸ್ವಲ್ಪ ಕೆಳಗೆ ಇಳಿಸಿದ. ಆದರೆ ಆತನಿಗೆ ಗೊತ್ತಿರಲಿಲ್ಲ, ಆತ ವಿಮಾನವನ್ನು ಇಳಿಸಿದ್ದು ನೇರವಾಗಿ ಆಂಡೀಸ್ ಪರ್ವತದ ಕಲ್ಲಿನ ಶಿಖರದ ಕಡೆಗೆ ಅಂತ. ಮೋಡ ಸರಿದಾಗ ಪೈಲಟ್ ಕಣ್ಣೆದುರು ಕಂಡಿದ್ದು ಆಕಾಶದೆತ್ತರಕ್ಕೆ ನಿಂತಿದ್ದ ಕಪ್ಪು ಬಣ್ಣದ ಬೃಹತ್ ಬಂಡೆಗಲ್ಲು. ಆತ ವಿಮಾನವನ್ನು ಮೇಲಕ್ಕೆ ಎತ್ತಲು ಎಷ್ಟೇ ಪ್ರಯತ್ನಿಸಿದರೂ ಆಗಲೇ ಕಾಲ ಮಿಂಚಿ ಹೋಗಿತ್ತು. ವಿಮಾನದ ಬಲಭಾಗದ ರೆಕ್ಕೆ ಆ ಬೃಹತ್ ಪರ್ವತಕ್ಕೆ ಅಪ್ಪಳಿಸಿತು. ಕಣ್ಣು ಮಿಟುಕಿಸುವಷ್ಟರಲ್ಲಿ ರೆಕ್ಕೆ ತುಂಡಾಗಿ ವಿಮಾನದ ಹಿಂದಿನ ಭಾಗ ಕತ್ತರಿಸಿ ಹೋಯಿತು. ಆ ಹಿಂದಿನ ಸೀಟಿನಲ್ಲಿದ್ದ 5 ಜನ ಕಣ್ಣೆದುರೇ ಸಾವಿರಾರು ಅಡಿ ಕೆಳಗೆ ಹಿಮದ ಪ್ರಪಾತಕ್ಕೆ ಬಿದ್ದರು. ಉಳಿದ ವಿಮಾನದ ಮುಂಭಾಗ ಗಂಟೆಗೆ 350 ಕಿಲೋಮೀಟರ್ ವೇಗದಲ್ಲಿ ಹಿಮದ ಪರ್ವತದ ಮೇಲೆ ಜಾರಿಕೊಂಡು ಹೋಗಿ ಒಂದು ದೊಡ್ಡ ಮಂಜುಗಡ್ಡೆಯ ದಿಬ್ಬಕ್ಕೆ ಡಿಕ್ಕಿ ಹೊಡೆದು ನಿಂತಿತು. ಕೆಲವು ನಿಮಿಷಗಳ ನಂತರ ಕೇವಲ ಮಂಜುಗಡ್ಡೆಯ ಶಬ್ದ. ವಿಮಾನದ ಒಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ನ್ಯಾಂಡೋ ಪರಾಡೋ ಕಣ್ಣು ಬಿಡುತ್ತಾನೆ. ಆತನ ತಲೆಗೆ ಬಲವಾದ ಪೆಟ್ಟಾಗಿತ್ತು. ಎದ್ದು ನೋಡಿದರೆ ಇಡೀ ವಿಮಾನ ನಜ್ಜುಗುಜ್ಜಾಗಿದೆ. ತನ್ನ ಪಕ್ಕದ ಸೀಟಿನಲ್ಲಿದ್ದ ತನ್ನ ತಾಯಿ ಮತ್ತು ತಂಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ತನ್ನ ಸ್ನೇಹಿತರು ನೋವಿನಿಂದ ನರಳುತ್ತಿದ್ದಾರೆ. 45 ಜನರಲ್ಲಿ 12 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಉಳಿದ 33 ಜನರಿಗೆ ತಾವು ಎಲ್ಲಿದ್ದೇವೆ, ಏನಾಯಿತು ಅಂತಲೇ ಅರ್ಥವಾಗುತ್ತಿರಲಿಲ್ಲ. ಅವರಿಗೆ ಇದ್ದದ್ದು 2 ಆಯ್ಕೆ. 1, ಅಲ್ಲೇ ಚಳಿಗೆ ಸಾಯುವುದು. 2, ಯಾರಾದರೂ ಬಂದು ಕಾಪಾಡುತ್ತಾರೆ ಎಂದು ಕಾಯುವುದು. ಮೊದಲನೇ ರಾತ್ರಿ ಶುರುವಾಯಿತು. ತಾಪಮಾನ -30 ಡಿಗ್ರಿ. ಅವರು ಹಾಕಿಕೊಂಡಿದ್ದು ಕೇವಲ ಟೀ ಶರ್ಟ್ ಮತ್ತು ಜೀನ್ಸ್. ವಿಮಾನದ ಮುರಿದ ಭಾಗವನ್ನು ಸೂಟ್ ಕೇಸ್ಗಳಿಂದ ಮುಚ್ಚಿ ಒಬ್ಬರಿಗೊಬ್ಬರು ಅಂಟಿಕೊಂಡು ಚಳಿಯನ್ನು ತಡೆಯಲು ಪ್ರಯತ್ನಿಸಿದರು. ಬೆಳಗಾಯಿತು. ಸಹಾಯಕ್ಕಾಗಿ ವಿಮಾನಗಳು ಬರುತ್ತವೆ ಎಂದು ಅವರು ಆಕಾಶವನ್ನೇ ನೋಡುತ್ತಿದ್ದರು. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಕಳೆಯಿತು. ವಿಮಾನಗಳು ಮೇಲಿಂದ ಹಾರಿ ಹೋದವು. ಆದರೆ ಬಿಳಿ ಹಿಮದಲ್ಲಿ ಬಿಳಿ ಬಣ್ಣದ ಈ ವಿಮಾನ ಯಾರಿಗೂ ಕಾಣಿಸಲೇ ಇಲ್ಲ. ಅವರ ಬಳಿ ಇದ್ದದ್ದು ಕೇವಲ ಕೆಲವು ಚಾಕ್ಲೇಟ್ಗಳು, ಬಿಸ್ಕೆಟ್ ಮತ್ತು ಸ್ವಲ್ಪ ವೈನ್. ಅದನ್ನು ದಿನಕ್ಕೆ ಒಂದೊಂದು ತುಂಡಿನಂತೆ ಹಂಚಿಕೊಂಡು ತಿಂದರು. ಬಾಯಾರಿಕೆ ಆದಾಗ ಹಿಮವನ್ನು ಕರಗಿಸಿ ನೀರು ಕುಡಿದರು. 8ನೆಯ ದಿನ. ವಿಮಾನದಲ್ಲಿದ್ದ ಸಣ್ಣ ರೇಡಿಯೋದಲ್ಲಿ ಒಂದು ನ್ಯೂಸ್ ಕೇಳಿಸುತ್ತದೆ. ಆ ನ್ಯೂಸ್ ಕೇಳಿ ಅವರ ಜೀವವೇ ಹಾರಿ ಹೋಯಿತು. ನ್ಯೂಸ್ ಹೀಗಿತ್ತು: ಆಂಡೀಸ್ ಪರ್ವತದಲ್ಲಿ ನಾಪತ್ತೆಯಾಗಿದ್ದ ವಿಮಾನಕ್ಕಾಗಿ ಹುಡುಕಾಟವನ್ನು ನಿಲ್ಲಿಸಲಾಗಿದೆ. ಅವರೆಲ್ಲರೂ ಸಾವನ್ನಪ್ಪಿದ್ದಾರೆ ಎಂದು ಘೋಷಿಸಲಾಗಿದೆ ಎಂದು. ಈ ಮಾತು ಕೇಳಿ ಅವರಿಗೆ ಬದುಕುವ ಕೊನೆಯ ಆಸೆಯು ನುಚ್ಚು ನೂರಾಯಿತು. ಪ್ರಪಂಚ ಅವರನ್ನು ಮರೆತು ಬಿಟ್ಟಿತ್ತು. ಈಗ ಅವರನ್ನು ಕಾಪಾಡಲು ಯಾರೂ ಬರುವುದಿಲ್ಲ. ಅವರ ಬಳಿ ಇದ್ದ ಊಟವೂ ಖಾಲಿಯಾಗಿತ್ತು. ಹಸಿವು, ಹೊಟ್ಟೆಯನ್ನು ಕೊರೆಯುವ ಹಸಿವು. ಸುತ್ತಮುತ್ತ ಕೇವಲ ಹಿಮ. ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ಇಲ್ಲ. ಆಗ 10 ದಿನಗಳ ನಂತರ ಬದುಕಿ ಉಳಿದಿದ್ದವರ ಮುಂದೆ ಒಂದು ಅತಿ ದೊಡ್ಡ ಧರ್ಮ ಸಂಕಟ ಎದುರಾಯಿತು. ಒಂದು ಕಡೆ ಸಾವು ಕರೆಯುತ್ತಿತ್ತು, ಇನ್ನೊಂದು ಕಡೆ ಬದುಕಲೇಬೇಕು ಎಂಬ ಹಠ. ಹಸಿವಿನಿಂದ ಸಾಯದಿರಲು ಅವರು ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಯಿತು. ನಿರ್ಧಾರ ಏನೆಂದರೆ, ತಮ್ಮ ಕಣ್ಣೆದುರೇ ಸತ್ತು ಬಿದ್ದಿರುವ, ಹಿಮದಲ್ಲಿ ಹೆಪ್ಪುಗಟ್ಟಿರುವ
ತಮ್ಮದೇ ಸ್ನೇಹಿತರ ಮಾಂಸವನ್ನು ತಿನ್ನುವುದು. ಹೌದು ಸ್ನೇಹಿತರೆ, ಕೇಳಲು ಭಯಾನಕ ಅನಿಸಿದರೂ ಇದು ಸತ್ಯ. ಮನುಷ್ಯನಿಗೆ ಬದುಕುವ ಆಸೆ ಎಷ್ಟಿರುತ್ತದೆ ಎಂದರೆ ಅವನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಲ್ಲ. ಅಳುತ್ತಾ ದೇವರ ಕ್ಷಮೆ ಕೇಳುತ್ತಾ ತಮ್ಮ ಸ್ನೇಹಿತರ ದೇಹದಿಂದಲೇ ಆಹಾರವನ್ನು ಪಡೆದುಕೊಂಡು ಪ್ರಾಣ ಉಳಿಸಿಕೊಳ್ಳಲು ಶುರು ಮಾಡಿದರು. ಇದು ಅವರ ಜೀವನದ ಅತಿ ಕಷ್ಟದ ನಿರ್ಧಾರವಾಗಿತ್ತು. ದಿನಗಳು ಕಳೆಯುತ್ತಿವೆ. 17ನೆಯ ದಿನ, ಅಕ್ಟೋಬರ್ 29. ರಾತ್ರಿ ಎಲ್ಲರೂ ವಿಮಾನದೊಳಗೆ ಮಲಗಿದ್ದರು. ಇದ್ದಕ್ಕಿದ್ದಂತೆ ದೊಡ್ಡ ಶಬ್ದ. ಪ್ರಕೃತಿ ತನ್ನ ಕ್ರೌರ್ಯವನ್ನು ಮತ್ತೊಮ್ಮೆ ತೋರಿಸಿತ್ತು. ಪರ್ವತದ ಮೇಲಿಂದ ಬೃಹತ್ ಹಿಮಪಾತ ಬಂದು ಇಡೀ ವಿಮಾನವನ್ನು ಮುಚ್ಚಿ ಹಾಕಿತು. ಮಂಜುಗಡ್ಡೆಯ ಒಳಗೆ ಉಸಿರು ಕಟ್ಟಿ ಮತ್ತೆ 8 ಜನ ಸಾವನ್ನಪ್ಪಿದರು. ಉಳಿದವರು 3 ದಿನಗಳ ಕಾಲ ಆ ಹಿಮದ ಅಡಿಯಲ್ಲೇ ಜೀವಂತ ಸಮಾಧಿಯೊಳಗೆ ಉಸಿರಾಡಲು ಕಷ್ಟಪಡುತ್ತಾ ಬದುಕಿದ್ದರು. ಕಡೆಗೂ ಕಷ್ಟಪಟ್ಟು ಹಿಮವನ್ನು ಅಗೆದು ಹೊರಬಂದರು. ಈಗ 60 ದಿನಗಳು ಕಳೆದಿವೆ. 45 ಜನರಲ್ಲಿ ಕೇವಲ 16 ಜನ ಮಾತ್ರ ಬದುಕಿದ್ದಾರೆ. ನ್ಯಾಂಡೋ ಪರಾಡೋ ಮತ್ತು ರಾಬರ್ಟೋ ಕೆನೆಸಾ ಎಂಬ ಇಬ್ಬರು ಯುವಕರು ಒಂದು ನಿರ್ಧಾರ ಮಾಡುತ್ತಾರೆ. ಇಲ್ಲೇ ಕುಳಿತು ಸಾಯುವುದಕ್ಕಿಂತ ನಾವೇ ನಡೆದುಕೊಂಡು ಹೋಗಿ ಸಹಾಯ ತರೋಣ. ಕೇವಲ ಮೃತದೇಹಗಳ ಬಟ್ಟೆಗಳನ್ನು ಸುತ್ತಿಕೊಂಡು 3 ದಿನದ ಊಟವನ್ನು ಕಟ್ಟಿಕೊಂಡು ಆ 15,000 ಅಡಿ ಎತ್ತರದ ಪರ್ವತವನ್ನು ಹತ್ತಲು ಶುರು ಮಾಡಿದರು. ಪ್ರತಿ ಹೆಜ್ಜೆಗೂ ಸಾವು ಎದುರಾಗುತ್ತಿತ್ತು. 10 ದಿನಗಳ ಕಾಲ ಮಂಜುಗಡ್ಡೆ ಕಡಿದಾದ ಬಂಡೆಗಳನ್ನು ದಾಟಿ ಅವರು ಈ ಪರ್ವತದ ತುದಿಯನ್ನು ತಲುಪಿದರು. ಆ ತುದಿಯಲ್ಲಿ ನಿಂತು ನೋಡಿದಾಗ ಅವರಿಗೆ ಕಂಡದ್ದು ಕೇವಲ ಅಸಂಖ್ಯಾತ ಪರ್ವತಗಳು. ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಯಾವುದೇ ಊರು ಇರಲಿಲ್ಲ. ಆದರೆ ಅವರು ಸೋಲೊಪ್ಪಿಕೊಳ್ಳಲಿಲ್ಲ. ಹಿಂಜರಿಯದೆ ಪಶ್ಚಿಮದ ಕಡೆಗೆ ಹೆಜ್ಜೆ ಹಾಕಿದರು. ಬರುತ್ತಾ ಹಿಮ ಕರಗುತ್ತಿತ್ತು. ಹಸಿರು ಹುಲ್ಲು ಕಾಣಿಸತೊಡಗಿತು. ಒಂದು ನದಿ ಎದುರಾಯಿತು. ಡಿಸೆಂಬರ್ 20ರಂದು, ಅಂದರೆ ಅಪಘಾತವಾದ 69 ದಿನಗಳ ನಂತರ ಆ ನದಿಯ ಆಚೆ ದಡದಲ್ಲಿ ಒಬ್ಬ ಕುದುರೆ ಸವಾರ ಕಾಣಿಸುತ್ತಾನೆ. ನ್ಯಾಂಡೋ ಪರಾಡೋ ತಮ್ಮ ಬಳಿ ಇದ್ದ ಒಂದು ಪೇಪರ್ನಲ್ಲಿ ವಿಮಾನ ಅಪಘಾತದಲ್ಲಿ ಬದುಕಿಳಿದವರು ನಾವು, ಪರ್ವತದ ಮೇಲೆ ಇನ್ನೂ 14 ಜನ ಇದ್ದಾರೆ ಎಂದು ಬರೆದು ಒಂದು ಕಲ್ಲಿಗೆ ಕಟ್ಟಿ ನದಿಯ ಆಚೆಗೆ ಎಸೆಯುತ್ತಾನೆ. ಈ ಪತ್ರ ಓದಿದ ಕುದುರೆ ಸವಾರ ತಕ್ಷಣ ಹೋಗಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸುತ್ತಾನೆ. ಮರುದಿನ ಡಿಸೆಂಬರ್ 22ರಂದು 2 ಹೆಲಿಕಾಪ್ಟರ್ಗಳು ಆಂಡೀಸ್ ಪರ್ವತದತ್ತ ಹಾರುತ್ತವೆ. ಪರ್ವತದ ಮೇಲಿದ್ದ ಉಳಿದ 14 ಜನ ಆ ಹೆಲಿಕಾಪ್ಟರ್ ಸದ್ದನ್ನು ಕೇಳಿ ಎದ್ದು ನಿಂತು ಕೈ ಬೀಸುತ್ತಾರೆ. 72 ದಿನಗಳು ಯಾವುದೇ ಆಹಾರವಿಲ್ಲದೆ -30 ಡಿಗ್ರಿ ಚಳಿಯಲ್ಲಿ ಪ್ರಪಂಚವೇ ಸತ್ತಿದ್ದಾರೆ ಎಂದು ಘೋಷಿಸಿದ ನಂತರವೂ ಆ ಯುವಕರು ಬದುಕಿ ಬಂದಿದ್ದರು. ಇತಿಹಾಸದಲ್ಲಿ ಇದನ್ನು ಮಿರಾಕಲ್ ಆಫ್ ದಿ ಆಂಡೀಸ್ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯಿತು. ಆದರೆ ಈ ಕತೆ ನಮಗೆ ಕೊಡುವ ಪಾಠ ಬಹಳ ದೊಡ್ಡದು. ಜೀವನದಲ್ಲಿ ಎಷ್ಟೇ ಕತ್ತಲು ಆವರಿಸಿರಲಿ, ಬದುಕಲು ಒಂದೇ ಒಂದು ಸಣ್ಣ ದಾರಿ ಇದ್ದರೂ ನಾವು ಹೋರಾಡಲೇಬೇಕು. ಈ ಯುವಕರು ಅಂದು ಆ ಕಠಿಣ ನಿರ್ಧಾರವನ್ನು ಮಾಡದೇ ಇದ್ದಿದ್ದರೆ ಇಂದು ಈ ಕತೆ ಹೇಳಲು ಯಾರೂ ಇರುತ್ತಿರಲಿಲ್ಲ. ಇದೇ ನಿಜವಾದ ರಿಯಲ್ ಲೈಫ್ ಚಾಯ್ಸ್. ಧನ್ಯವಾದಗಳು.